ಒಂದು ಕಡೆ ಈ ರೀತಿಯಾಗಿ ಹೇಳಿಕೆ, ಮತ್ತೊಂದು ಕಡೆ ಟೆಂಪಲ್ ರನ್ ಮಾಡ್ತಿರೋರು ಇನ್ನೊಬ್ರು, ಮತ್ತೊಂದು ಕಡೆ ಪವರ್ ಸೆಂಟರ್ ಆಗಿದೆ ಒಂದು ನಿವಾಸ, ಇನ್ನೊಬ್ರು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ದೇವಿ ಪೂಜೆಯನ್ನ ಮಾಡ್ತಿದ್ದಾರೆ. ಈ ರೀತಿಯಾದಂಥ ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆ. ಸಿಎಂ ಕುರ್ಚಿ ಕಿತ್ತಾಟ ಜೋರಾಯಿತು. ಸಿದ್ದರಾಮಯ್ಯ ತಮ್ಮ ಸ್ಥಾನವನ್ನು ತ್ಯಜಿಸ್ತಾರೋ ಇಲ್ವೋ, ಕಂಟಿನ್ಯೂ ಆಗ್ತಾರೋ ಗೊತ್ತಿಲ್ಲ. ಆದರೆ ಇದೆಲ್ಲದರ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು ನೋಡಿ, ಕಳೆದ ರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ನಿನ್ನೆ ಇವತ್ತು ಟೆಂಪಲ್ ರನ್ನನ್ನು ನಡೆಸ್ತಾ ಇದ್ದಾರೆ. ಅದಕ್ಕೂ ಇದಕ್ಕೂ ತಾಳೆ ಹಾಕೋದಕ್ಕಾಗೋದಿಲ್ಲ. ಆದರೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗಿಲ್ವಾ ಆಸೆ? ಖಂಡಿತವಾಗ್ಲೂ ಇದೆ, ಆಸೆ ಇದ್ದೇ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಅವರು ಕೈ ಹಾಕೋದಕ್ಕೆ ಹೋಗೋದಿಲ್ಲ ಅನ್ನೋದು ಎಲ್ಲರ ವಾದ. ಯಾಕೆ ಅಂತಂದರೆ ಇವತ್ತು ಏನಾದರೂ ಒಂದು ವೇಳೆ CM ಸ್ಥಾನದಿಂದ ಸಿದ್ದರಾಮಯ್ಯ ಅವರು ಕೆಳಗಿಳಿದು ಬಿಟ್ಟರೆ ಅಥವಾ ಬದಲಾವಣೆ ಆದರೆ ಡಿ ಕೆ ಶಿವಕುಮಾರ್ ಅವರ ಆ ಸ್ಥಾನವನ್ನು ಅಲಂಕರಿಸಿದ್ರೆ ರಾಜ್ಯದಲ್ಲಿ ಬೇರೆಯದ್ದೇ ಆದಂಥ ಸುದ್ದಿ ಹರಡುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಅವರು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೆ ಹೈಕಮಾಂಡ್ ಏನಾದರೂ ಸೂಚನೆ ಕೊಟ್ಟರೆ ನೀವು ಆಗಬೇಕು ಅಂತಂದರೆ ನೋ ಡೌಟ್. ಯಾಕಂದರೆ ಎಲ್ಲದಕ್ಕೂ ಕೂಡ ಒಂದು ಸ್ಟಾರ್ ರಾಜಯೋಗ ಅನ್ನೋದು ಬೇಕಲ್ಲ, ಅದು ಇದೆ ಅಂತ ಕೆಲವರು ಹೇಳ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ಪವರ್ ಸೆಂಟರ್ ಆಗಿದೆ ಸತೀಶ್ ಜಾರಕಿಹೊಳಿ ಅವರ ನಿವಾಸ, ಮತ್ತೊಂದು ಕಡೆ ಪರಮೇಶ್ವರ್ ಅವರು ಪೂಜೆಯನ್ನು ಮಾಡ್ತಿದ್ದಾರೆ ತುಮಕೂರಲ್ಲಿ. ಇತ್ತ CM ಡಿ ಕೆ ಶಿವಕುಮಾರ್ ಅವರು ತಿರುವಣ್ಣಾಮಲೆಗೆ ಹೋಗಿದ್ದಾರೆ, ಅಲ್ಲೂ ಕೂಡ ಪೂಜೆಯನ್ನು ನಡೆಸಿದ್ದಾರೆ. ಇದೆಲ್ಲ ಕಸರತ್ ಅಂತ ಹೇಳ್ಬೋದಾ? ಹೇಗೆ ನೋಡ್ತೀರಿ ನೀವು? ಖಂಡಿತ ನಾಗೇಂದ್ರ ಬಾಬು, ಒಂದು ರೀತಿಯಲ್ಲಿ ರಾಜ್ಯ ರಾಜಕೀಯದಲ್ಲಿ ರಹಸ್ಯವಾಗಿ ಒಂದಷ್ಟು ಸಂಚಲನಗಳು, ಒಂದಷ್ಟು ಬೆಳವಣಿಗೆಗಳು ಖಂಡಿತವಾಗಿ ನಡೀತಾ ಇದ್ದಾವೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವಾಗ ಮೂಡ ಪ್ರಕರಣ ಬಂತು ಎಲ್ಲ ಸಹಜವಾಗೇ ಇದೆ ಅನ್ನುವಂತ ವಾತಾವರಣ ಇತ್ತು. ಬಳಿಕ ಈ ಮೂಡ ಪ್ರಕರಣ ಬಿಗಿ ಆಯ್ತಾ ಬಂತು. CM ಕುರ್ಚಿ ಕೂಡ ಒಂದಷ್ಟು ಅಳ್ಳಾಡುವಂತ ಕೆಲಸ ಆಯ್ತು. ಬಳಿಕ CM ಅವರು ಮೂಡ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದಾರೆ. ಆದ್ರೂ ಕೂಡ ಈಗಾಗಲೇ ತನಿಖೆ ಆರಂಭವಾಗಿರೋ ಕಾರಣಕ್ಕಾಗಿ ಯಾವುದೇ ಕ್ಷಣದಲ್ಲಿ ಕೂಡ ಏನೋ ಒಂದಷ್ಟು ಬದಲಾವಣೆಗಳು ರಾಜಕೀಯವಾಗಿ ಆಗಬಹುದು ಅನ್ನುವಂಥ ಚರ್ಚೆ ರಾಜ್ಯ ಕಾಂಗ್ರೆಸ್ನಲ್ಲೂ ಇದೆ ಮತ್ತು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದೆ. ಹಾಗಾಗಿ ಅಲ್ಲಲ್ಲೇ ಗುಪ್ತ ಸಭೆಗಳನ್ನ ಸಚಿವರು ಮಾಡ್ತಾ ಇದ್ದಾರೆ, ಶಾಸಕರನ್ನ ಒಟ್ಟುಗೂಡಿಸಿಕೊಂಡು ಒಂದಷ್ಟು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಸಚಿವ ಆಕಾಂಕ್ಷಿ CM ಆಕಾಂಕ್ಷಿಗಳೇನಿದ್ದಾರಲ್ಲ ಅವರು ಒಂದಷ್ಟು ಶಾಸಕರ ಬೆಂಬಲವನ್ನ ಪಡೆಯುವ ನಿಟ್ಟಿನಲ್ಲಿ ಮತ್ತು ರಣತಂತ್ರವನ್ನ ಅವಕಾಶ ಬಂದ್ರೆ ಬಿಡ್ಲೇಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸಭೆಗಳನ್ನ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಜನರಿಗೆ ಆತಂಕ ಅಂತ ಇದ್ದೇ ಇದೆ. ಅದರಲ್ಲೂ ನೀವು ಹೇಳ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರಿಗೆ ಸಹಜವಾದಂತಹ ಆತಂಕ ಇದೆ. ಅರ್ಧ ಅವಧಿ ನಮಗೆ CM ಸ್ಥಾನ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ರು. ಆದ್ರೆ ಸದ್ಯದ ಬೆಳವಣಿಗೆಗಳು ದಲಿತ CM ಕೂಗು ಎತ್ತಿರೋ ಕಾರಣಕ್ಕಾಗಿ ಎಲ್ಲಿ ಅವಕಾಶಗಳು ಕೈ ತಪ್ಪತ್ತೋ ಅನ್ನುವಂತ ಒಂದಷ್ಟು ಆತಂಕ ಇರೋ ಕಾರಣಕ್ಕಾಗಿ ಅವರು ದೇವರ ಮೊರೆ ಹೋಗಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಸಭೆಗಳನ್ನ ಸತೀಶ್ ಜಾರಕಿಹೊಳಿ ಅವರು ನಡೆಸೋ ಮೂಲಕ ರಾಜ್ಯ ರಾಜಕೀಯದ ಒಂದಷ್ಟು ಕೇಂದ್ರ ಬಿಂದು ಆಗ್ತಾ ಇದ್ದಾರೆ ಮತ್ತು ಸಹಜವಾಗಿ ಪವರ್ ಸೆಂಟರ್ ಆಗಿ ಅವರು ಮುಂದುವರಿತಾ ಇದ್ದಾರೆ. ಬಹುತೇಕವಾಗಿ ಶಾಸಕರ ಬೆಂಬಲ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಇರೋದ್ರಿಂದ ಸಹಜವಾಗಿ ಕುತೂಹಲ ಸತೀಶ್ ಜಾರಕಿಹೊಳಿ ಅವರ ಹತ್ತ ಮೂಡಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಈ ರೀತಿಯಾಗಿ ಹೇಳಿಕೆ, ಮತ್ತೊಂದು ಕಡೆ ಟೆಂಪಲ್ ರನ್ ಮಾಡ್ತಿರೋರು ಇನ್ನೊಬ್ರು, ಮತ್ತೊಂದು ಕಡೆ ಪವರ್ ಸೆಂಟರ್ ಆಗಿದೆ ಒಂದು ನಿವಾಸ, ಇನ್ನೊಬ್ರು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ದೇವಿ ಪೂಜೆಯನ್ನು ಮಾಡ್ತಿದ್ದಾರೆ. ಈ ರೀತಿಯಾದಂಥ ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆ. CM ಕುರ್ಚಿ ಕಿತ್ತಾಟ ಜೋರಾಯಿತು. ಸಿದ್ದರಾಮಯ್ಯ ತಮ್ಮ ಸ್ಥಾನವನ್ನು ತ್ಯಜಿಸ್ತಾರೋ ಇಲ್ವೋ, ಕಂಟಿನ್ಯೂ ಆಗ್ತಾರೋ ಗೊತ್ತಿಲ್ಲ. ಆದರೆ ಇದೆಲ್ಲದರ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು ನೋಡಿ, ಕಳೆದ ರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ನಿನ್ನೆ ಇವತ್ತು ಟೆಂಪಲ್ ರನ್ನನ್ನು ನಡೆಸ್ತಾ ಇದ್ದಾರೆ. ಅದಕ್ಕೂ ಇದಕ್ಕೂ ತಾಳೆ ಹಾಕೋದಕ್ಕಾಗೋದಿಲ್ಲ. ಆದರೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗಿಲ್ವಾ ಆಸೆ? ಖಂಡಿತವಾಗ್ಲೂ ಇದೆ, ಆಸೆ ಇದ್ದೇ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಅವರು ಕೈ ಹಾಕೋದಕ್ಕೆ ಹೋಗೋದಿಲ್ಲ ಅನ್ನೋದು ಎಲ್ಲರ ವಾದ. ಯಾಕೆ ಅಂತಂದರೆ ಇವತ್ತು ಏನಾದರೂ ಒಂದು ವೇಳೆ CM ಸ್ಥಾನದಿಂದ ಸಿದ್ದರಾಮಯ್ಯ ಅವರು ಕೆಳಗಿಳಿದು ಬಿಟ್ಟರೆ ಅಥವಾ ಬದಲಾವಣೆ ಆದರೆ ಡಿ ಕೆ ಶಿವಕುಮಾರ್ ಅವರ ಆ ಸ್ಥಾನವನ್ನು ಅಲಂಕರಿಸಿದ್ರೆ ರಾಜ್ಯದಲ್ಲಿ ಬೇರೆಯದ್ದೇ ಆದಂಥ ಸುದ್ದಿ ಹರಡುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಅವರು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೆ ಹೈಕಮಾಂಡ್ ಏನಾದರೂ ಸೂಚನೆ ಕೊಟ್ಟರೆ ನೀವು ಆಗಬೇಕು ಅಂತಂದರೆ
ನೋ ಡೌಟ್. ಯಾಕಂದ್ರೆ ಎಲ್ಲದಕ್ಕೂ ಕೂಡ ಒಂದು ಸ್ಟಾರ್ ರಾಜಯೋಗ ಅನ್ನೋದು ಬೇಕಲ್ಲ, ಅದು ಇದೆ ಅಂತ ಕೆಲವರು ಹೇಳ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ಪವರ್ ಸೆಂಟರ್ ಆಗಿದೆ ಸತೀಶ್ ಜಾರಕಿಹೊಳಿ ಅವರ ನಿವಾಸ, ಮತ್ತೊಂದು ಕಡೆ ಪರಮೇಶ್ವರ್ ಅವರು ಪೂಜೆಯನ್ನು ಮಾಡ್ತಿದ್ದಾರೆ ತುಮಕೂರಲ್ಲಿ. ಇತ್ತ DCM DK ಶಿವಕುಮಾರ್ ಅವರು ತಿರುವಣ್ಣಾಮಲೆಗೆ ಹೋಗಿದ್ದಾರೆ, ಅಲ್ಲೂ ಕೂಡ ಪೂಜೆಯನ್ನು ನಡೆಸಿದ್ದಾರೆ. ಇದೆಲ್ಲ ಕಸರತ್ ಅಂತ ಹೇಳ್ಬೋದಾ? ಹೇಗೆ ನೋಡ್ತೀರಿ ನೀವು? ಖಂಡಿತ ನಾಗೇಂದ್ರ ಬಾಬು, ಒಂದು ರೀತಿಯಲ್ಲಿ ರಾಜ್ಯ ರಾಜಕೀಯದಲ್ಲಿ ರಹಸ್ಯವಾಗಿ ಒಂದಷ್ಟು ಸಂಚಲನಗಳು, ಒಂದಷ್ಟು ಬೆಳವಣಿಗೆಗಳು ಖಂಡಿತವಾಗಿ ನಡೀತಾ ಇದ್ದಾವೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವಾಗ ಮೂಡ ಪ್ರಕರಣ ಬಂತು ಎಲ್ಲ ಸಹಜವಾಗೇ ಇದೆ ಅನ್ನುವಂತ ವಾತಾವರಣ ಇತ್ತು. ಬಳಿಕ ಈ ಮೂಡ ಪ್ರಕರಣ ಬಿಗಿ ಆಯ್ತಾ ಬಂತು. CM ಕುರ್ಚಿ ಕೂಡ ಒಂದಷ್ಟು ಅಳ್ಳಾಡುವಂತ ಕೆಲಸ ಆಯ್ತು. ಬಳಿಕ CM ಅವರು ಮೂಡ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದಾರೆ. ಆದ್ರೂ ಕೂಡ ಈಗಾಗಲೇ ತನಿಖೆ ಆರಂಭವಾಗಿರೋ ಕಾರಣಕ್ಕಾಗಿ ಯಾವುದೇ ಕ್ಷಣದಲ್ಲಿ ಕೂಡ ಏನೋ ಒಂದಷ್ಟು ಬದಲಾವಣೆಗಳು ರಾಜಕೀಯವಾಗಿ ಆಗಬಹುದು ಅನ್ನುವಂಥ ಚರ್ಚೆ ರಾಜ್ಯ ಕಾಂಗ್ರೆಸ್ನಲ್ಲೂ ಇದೆ ಮತ್ತು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದೆ. ಹಾಗಾಗಿ ಅಲ್ಲಲ್ಲೇ ಗುಪ್ತ ಸಭೆಗಳನ್ನ ಸಚಿವರು ಮಾಡ್ತಾ ಇದ್ದಾರೆ, ಶಾಸಕರನ್ನ ಒಟ್ಟುಗೂಡಿಸಿಕೊಂಡು ಒಂದಷ್ಟು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಸಚಿವ ಆಕಾಂಕ್ಷಿ CM ಆಕಾಂಕ್ಷಿಗಳೇನಿದ್ದಾರಲ್ಲ ಅವರು ಒಂದಷ್ಟು ಶಾಸಕರ ಬೆಂಬಲವನ್ನ ಪಡೆಯುವ ನಿಟ್ಟಿನಲ್ಲಿ ಮತ್ತು ರಣತಂತ್ರವನ್ನ ಅವಕಾಶ ಬಂದ್ರೆ ಬಿಡ್ಲೇಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸಭೆಗಳನ್ನ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಜನರಿಗೆ ಆತಂಕ ಅಂತ ಇದ್ದೇ ಇದೆ. ಅದರಲ್ಲೂ ನೀವು ಹೇಳ್ತಾ ಇದ್ದ ಹಾಗೆ DK ಶಿವಕುಮಾರ್ ಅವರು ಮತ್ತು DK ಸುರೇಶ್ ಅವರಿಗೆ ಸಹಜವಾದಂತಹ ಆತಂಕ ಇದೆ. ಅರ್ಧ ಅವಧಿ ನಮಗೆ CM ಸ್ಥಾನ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ DK ಶಿವಕುಮಾರ್ ಅವರು ಇದ್ರು. ಆದ್ರೆ ಸದ್ಯದ ಬೆಳವಣಿಗೆಗಳು ದಲಿತ CM ಕೂಗು ಎತ್ತಿರೋ ಕಾರಣಕ್ಕಾಗಿ ಎಲ್ಲಿ ಅವಕಾಶಗಳು ಕೈ ತಪ್ಪತ್ತೋ ಅನ್ನುವಂತ ಒಂದಷ್ಟು ಆತಂಕ ಇರೋ ಕಾರಣಕ್ಕಾಗಿ ಅವರು ದೇವರ ಮೊರೆ ಹೋಗಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಸಭೆಗಳನ್ನ ಸತೀಶ್ ಜಾರಕಿಹೊಳಿ ಅವರು ನಡೆಸೋ ಮೂಲಕ ರಾಜ್ಯ ರಾಜಕೀಯದ ಒಂದಷ್ಟು ಕೇಂದ್ರ ಬಿಂದು ಆಗ್ತಾ ಇದ್ದಾರೆ ಮತ್ತು ಸಹಜವಾಗಿ ಪವರ್ ಸೆಂಟರ್ ಆಗಿ ಅವರು ಮುಂದುವರಿತಾ ಇದ್ದಾರೆ. ಬಹುತೇಕವಾಗಿ ಶಾಸಕರ ಬೆಂಬಲ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಇರೋದ್ರಿಂದ ಸಹಜವಾಗಿ ಕುತೂಹಲ ಸತೀಶ್ ಜಾರಕಿಹೊಳಿ ಅವರ ಹತ್ತ ಮೂಡಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.